ಅರ್ಜುನ್ ತೆಂಡೂಲ್ಕರ್ ಮೈದಾನಕ್ಕಿಳಿಯೋ ಮುನ್ನವೇ ಬೆಟ್ಟದಷ್ಟು ನಿರೀಕ್ಷೆಯನ್ನ ಮೂಡಿಸಿದಂತ ಹುಡುಗ. ಯಾಕಂದ್ರೆ ಕ್ರಿಕೆಟ್ ಜಗತ್ತನ್ನೇ ಆಳಿದಂತ ದಿ ಗ್ರೇಟ್ ಸಚಿನ್ ತೆಂಡೂಲ್ಕರ್ ಅವರ ಪುತ್ರ ಅನ್ನೋ ಕಾರಣಕ್ಕೆ. ಕ್ರಿಕೆಟ್ ದೇವರು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ಅವರ ಪುತ್ರ ಅಂದಾಗ ಅಭಿಮಾನಿಗಳು ಕೂಡ ಸಹಜವಾಗಿಯೇ ತುಂಬಾನೇ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಕ್ರಿಕೆಟ್ ಕರಿಯರ್ ಶುರುವಾಗೋ ಮುನ್ನವೇ ಅರ್ಜುನ್ ಮೈದಾನದಿಂದ ಹೊರ ನಡೆದು ಬಿಡ್ತಾರಾ ಎನ್ನುವಂತ ಅನುಮಾನಗಳು ಶುರುವಾಗಿವೆ. ಡೊಮೆಸ್ಟಿಕ್ ನಲ್ಲೇ ಸದ್ದು ಮಾಡದ ಅರ್ಜುನ್ ಅದೆಂಥ ಪ್ರೆಷರ್ ನಲ್ಲಿ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಅರ್ಜುನ್ ತೆಂಡೂಲ್ಕರ್ ಅಂದಾಗ ಕ್ರಿಕೆಟ್ ಅಭಿಮಾನಿಗಳು ಗುರುತಿಸೋದೇ ಸಚಿನ್ ತೆಂಡೂಲ್ಕರ್ ಅವರ ಪುತ್ರ ಅಂತ. ಈಗಲೂ ಕೂಡ ತನ್ನದೇ ಆದ ಓನ್ ಐಡೆಂಟಿಟಿಗಾಗಿ ಅರ್ಜುನ್ ಸ್ಟ್ರಗಲ್ ಪಡ್ತಾನೆ ಇದ್ದಾರೆ. ಅರ್ಜುನ್ಗಿಂತ ಚಿಕ್ಕವರು ಟೀಮ್ ಇಂಡಿಯಾದಲ್ಲಿ ಆಲ್ರೆಡಿ ತಮ್ಮ ಸ್ಥಾನವನ್ನ ಖಾಯಂ ಮಾಡಿಕೊಂಡಿದ್ದಾರೆ. ಅರ್ಜುನ್ ವಯಸ್ಸಿನ ಆಟಗಾರರು ಆಲ್ರೆಡಿ ಕ್ಯಾಪ್ಟನ್ಸಿ ಪಟ್ಟವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಆದರೆ ಅರ್ಜುನ್ ಟೀಮ್ ಇಂಡಿಯಾಗೆ ಕಾಲಿಡೋಕ್ಕೂ ಕೂಡ ಇನ್ನೂ ಆಗಿಲ್ಲ. IPL ನಲ್ಲೇ ಇನ್ನೂ ತನ್ನನ್ನು ತಾನು ಪ್ರೂವ್ ಮಾಡ್ಕೊಂಡಿಲ್ಲ. ಈಗ ವಿಜಯ್ ಹಜಾರೆಯಲ್ಲೂ ಕೂಡ ಅರ್ಜುನ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದ್ದಾರೆ. ಡೊಮೆಸ್ಟಿಕ್ ಟೂರ್ನಿಗಳಲ್ಲೂ ಅರ್ಜುನ್ ಫೇಲ್. ರಣಜಿ ಟ್ರೋಫಿ, ಸೈಯದ್ ಮುಷ್ತಾಕ್ ಅಲಿ T20 ಟೂರ್ನಿ ಹಾಗೆ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಗಳಲ್ಲಿ ಅರ್ಜುನ್ ತೆಂಡೂಲ್ಕರ್ ಗೋವಾ ಪರ ಆಡ್ತಾ ಇದ್ದಾರೆ. ವಿಷಯ ಅಂದ್ರೆ ಅವರಿಗೆ ಮುಂಬೈ ತಂಡದಲ್ಲಿ ಆಡೋಕೆ ಅವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ಗೋವಾ ಪರ ಆಡೋಕೆ ಅನುಮತಿ ಸಿಕ್ಕಿದೆ. ಆಲ್ರೌಂಡರ್ ಆಗಿರುವಂತ ಅರ್ಜುನ್ ಮೇಲೆ ತುಂಬಾನೇ ಹೋಪ್ಸ್ ಇರುತ್ತೆ. ಆದ್ರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅಂತ ಬಂದಾಗ ಯಾವುದ್ರಲ್ಲೂ ಕೂಡ ತಮ್ಮಿಂದ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡೋಕೆ ಸಾಧ್ಯವಾಗ್ತಾ ಇಲ್ಲ. ಪರಿಣಾಮ ಇಲ್ಲಿಯೂ ಕೂಡ ಅವಕಾಶವನ್ನ ಕಳ್ಕೊಳ್ತಾರಾ ಎನ್ನುವಂತ ಅನುಮಾನ ಶುರುವಾಗಿದೆ. ವಿಜಯ್ ಹಜಾರೆಯಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಫ್ಲಾಪ್. ಪ್ರಸ್ತುತ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಹಲವು ಆಟಗಾರರು ಅದ್ಭುತ ಇನ್ನಿಂಗ್ಸ್ ಗಳನ್ನ ಆಡ್ತಿದ್ದಾರೆ. ಬ್ಯಾಟಿಂಗ್ ಬೌಲಿಂಗ್ ಮೂಲಕವೇ ಟೀಮ್ ಇಂಡಿಯಾದಲ್ಲಿ ತಮಗೂ ಕೂಡ ಅವಕಾಶವನ್ನ ಕೊಡಿ ಅಂತ ಬಾಗಿಲು ಬಡಿತಾ ಇದ್ದಾರೆ. ಆದ್ರೆ ಅರ್ಜುನ್ ತೆಂಡೂಲ್ಕರ್ ಮಾತ್ರ ಪ್ಲೇಯಿಂಗ್ 11 ಅಲ್ಲಿ ಉಳಿಸ್ಕೊಳ್ಳೋಕೋಸ್ಕರನೇ ಆಡಬೇಕಾದಂತ ಅನಿವಾರ್ಯತೆ ಶುರುವಾಗಿದೆ. ವಿಜಯ್ ಹಜಾರೆಯಲ್ಲಿ ಗೋವಾ ಪರ 5 ಪಂದ್ಯಗಳಲ್ಲಿ ಒಂದೇ ಒಂದು ವಿಕೆಟ್ ಅನ್ನ ಪಡೆದಿಲ್ಲ. ಬ್ಯಾಟಿಂಗ್ ನಲ್ಲೂ ಕೂಡ ಹೇಳಿಕೊಳ್ಳುವಂತ ಇನ್ನಿಂಗ್ಸ್ ಬಂದಿಲ್ಲ. ಮೊದಲನೇದಾಗಿ ವಿಜಯ್ ಹಜಾರೆ ಟೂರ್ನಿಯ ಮೊದಲ ಪಂದ್ಯ ಛತ್ತೀಸ್ಗಢ ವಿರುದ್ಧ ಗೋವಾ ಪಂದ್ಯವನ್ನ ಆಡುತ್ತೆ. ಆದ್ರೆ ಈ ಪಂದ್ಯದಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಅವಕಾಶ ಸಿಕ್ಕಿರಲ್ಲ ಅರ್ಜುನ್ಗೆ. ಅಂಡ್ ನೆಕ್ಸ್ಟ್ ಎರಡನೇ ಪಂದ್ಯದಲ್ಲಿ ಹಿಮಾಚಲ ಪ್ರದೇಶ ವಿರುದ್ಧ 1 ರನ್ಗಳನ್ನ ಕಲೆ ಹಾಕ್ತಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ 6 ಓವರ್ಗಳಲ್ಲಿ 9.67 ಎಕಾನಮಿಯಲ್ಲಿ 58 ರನ್ಗಳನ್ನ ಬಿಟ್ಕೊಡ್ತಾರೆ. ಒಂದೇ ಒಂದು ವಿಕೆಟ್ ಕೂಡ ಸಿಗೋದಿಲ್ಲ. ಹಾಗೆ ತಂಡದ ಪರ ಅತ್ಯಂತ ದುಬಾರಿ ಬೌಲರ್ ಆಗ್ತಾರೆ ಅವತ್ತಿನ ಪಂದ್ಯದಲ್ಲಿ. ಆನಂತರ ಸಿಕ್ಕಿಂ ವಿರುದ್ಧದ ಮ್ಯಾಚ್ ಅಲ್ಲಿ 26 ಎಸೆತಗಳಲ್ಲಿ 19 ರನ್ ಗಳಿಸಿ ಔಟ್ ಆಗ್ತಾರೆ. ಇನ್ನು ಬೌಲಿಂಗ್ ನಲ್ಲಿ 9 ಓವರ್ಗಳನ್ನ ಬೌಲ್ ಮಾಡಿ 5.44 ಎಕಾನಮಿಯಲ್ಲಿ 49 ರನ್ಗಳನ್ನ ಬಿಟ್ಕೊಡ್ತಾರೆ. ಒನ್ಸ್ ಅಗೇನ್ ಇಲ್ಲೂ ಕೂಡ ವಿಕೆಟ್ ಸಿಗೋದಿಲ್ಲ. ನಂತರ ಮುಂಬೈ ವಿರುದ್ಧದ ಪಂದ್ಯಕ್ಕೆ ಓಪನರ್ ಆಗಿ ಕಣಕ್ಕಿಳಿಸಲಾಗುತ್ತೆ. ಬಟ್ ಇಲ್ಲೂ ಕೂಡ 24 ರನ್ ಗಳಿಸಿ ಔಟ್ ಆಗ್ತಾರೆ. ನೆಕ್ಸ್ಟ್ ಬೌಲಿಂಗ್ ನಲ್ಲಿ 8 ಓವರ್ಗಳಲ್ಲಿ 78 ರನ್ಗಳನ್ನ ಕೊಡ್ತಾರೆ. ಬಟ್ ಒಂದು ವಿಕೆಟ್ ಸಿಗೋದಿಲ್ಲ. ಇನ್ನು ಉತ್ತರಾಖಂಡ ವಿರುದ್ಧದ ಪಂದ್ಯದಲ್ಲೂ ಕೂಡ ಓಪನರ್ ಆಗಿ ಕಣಕ್ಕಿಳಿಸಲಾಗುತ್ತೆ. 16 ಬಾಲ್ಗಳಲ್ಲಿ 6 ರನ್ಗಳನ್ನ ಗಳಿಸಿ ಔಟ್ ಆಗ್ತಾರೆ. ಬೌಲಿಂಗ್ ನಲ್ಲಿ 8 ಓವರ್ಗಳನ್ನ ಬೌಲ್ ಮಾಡಿ 54 ರನ್ಗಳನ್ನ ಕೊಡ್ತಾರೆ. ಹಾಗೆ ಇಲ್ಲೂ ಕೂಡ ವಿಕೆಟ್ಲೆಸ್ ಆಗ್ತಾರೆ. ನೆಕ್ಸ್ಟ್ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಮತ್ತೆ ಓಪನರ್ ಆಗಿ ಕಣಕ್ಕಿಳಿಸ್ತಾರೆ. 8 ಬಾಲ್ಗಳನ್ನ ಫೇಸ್ ಮಾಡಿ 1 ರನ್ಗೆ ಸುಸ್ತಾಗ್ತಾರೆ. ಸೊ ವಿಕೆಟ್ ಒಪ್ಪಿಸ್ತಾರೆ. ಹೋಗ್ಲಿ ಬೌಲಿಂಗ್ ನಲ್ಲಾದ್ರೂ ಕಮ್ ಬ್ಯಾಕ್ ಮಾಡ್ತಾರೆ, ಸದ್ದು ಮಾಡ್ತಾರೆ ಅಂದ್ರೆ 6 ಓವರ್ಗಳನ್ನ ಬೌಲ್ ಮಾಡಿ 48 ರನ್ಗಳನ್ನ ಕೊಡ್ತಾರೆ. ಬಟ್ ಇಲ್ಲೂ ಕೂಡ ವಿಕೆಟ್ ಸಿಗೋದಿಲ್ಲ. ಸೊ ಅಲ್ಲಿಗೆ ವಿಜಯ್ ಹಜಾರೆಯಲ್ಲಿ ಗೋವಾ ಪರ ಇದುವರೆಗೆ ಒಂದೇ ಒಂದು ವಿಕೆಟ್ ಅನ್ನ ಪಡೆಯೋಕೆ ಸಾಧ್ಯವಾಗಿಲ್ಲ. ಬ್ಯಾಟಿಂಗ್ ನಲ್ಲೂ ಕೂಡ ಬಿಗ್ ಸ್ಕೋರ್ ಬಂದಿಲ್ಲ. ಮುಂದಿನ ಪಂದ್ಯಗಳಲ್ಲಿ ಪ್ಲೇಯಿಂಗ್ 11 ನಲ್ಲಿ ಇವರನ್ನ ಆಡಿಸೋದೇ ಅನುಮಾನ ಎನ್ನುವಂತಾಗಿದೆ. ಅತ್ತ IPL ನಲ್ಲಿ ಮುಂಬೈ ಪರ ಕಳೆದ 3 ವರ್ಷಗಳಿಂದ ತಂಡದಲ್ಲಿದ್ರು ಕೂಡ ಆಡಿದ್ದು ಕೆಲ ಪಂದ್ಯಗಳನ್ನ ಮಾತ್ರ. ಈಗ LSG ತಂಡಕ್ಕೆ ಸೇರಿದ್ರು ಕೂಡ ಈ ವರ್ಷ ಕೂಡ ಅವರನ್ನ ಪ್ಲೇಯಿಂಗ್ 11 ನಲ್ಲಿ ಈ ತಂಡದಲ್ಲೂ ಆಡಿಸ್ತಾರಾ ಅಥವಾ ಬೆಂಚ್ ಕಾಯಿಸ್ತಾರಾ ಅನ್ನೋದು ಗೊತ್ತಿಲ್ಲ. ಇದೆಲ್ಲದರ ನಡುವೆ IPL ಆರಂಭಕ್ಕೂ ಮುನ್ನವೇ ವೈವಾಹಿಕ ಜೀವನಕ್ಕೂ ಕೂಡ ಕಾಲಿಡೋಕೆ ಸಿದ್ಧವಾಗಿದ್ದಾರೆ. ಅರ್ಜುನ್ ಮತ್ತು ಸಾನಿಯಾ ಈಗಾಗಲೇ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ರು. ಸೊ ಅವರ ಮದುವೆಯನ್ನ ಇದೇ ಮಾರ್ಚ್ 5ರಂದು ಫಿಕ್ಸ್ ಮಾಡಲಾಗಿದೆ. ಹೀಗಾಗಿ ಅರ್ಜುನ್ ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ನಲ್ಲಿ ಗಟ್ಟಿಯಾಗಿ ನಿಲ್ತಾರೋ ಅಥವಾ ಬಿಸ್ನೆಸ್, ಪರ್ಸನಲ್ ಲೈಫ್ ಅಂತ ಮೈದಾನದಿಂದ ದೂರವೇ ಸರಿತಾರೋ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.